ವೆಲ್ಕಮ್ ಫ್ರೆಂಡ್ಸ್, ಇವತ್ತು ನಾವು ಮಾತ್ರ ನಾಗ ಚೈತನ್ಯ ಅವ್ರದ್ದು ಬುಜ್ಜಿತಲ್ಲಿ ರಿವ್ಯೂ ಅಂದರೆ ಥಂಡೇಲ್ ಮೂವಿ ರಿವ್ಯೂ. ಡೈರೆಕ್ಟರ್ ಬೈ ಚಂದು ಮೊಂಡೇಟಿ. ಲಾಸ್ಟ್ ಮೂವಿ ಕಾರ್ತಿಕ್ ಆದಮೇಲೆ ಇದು ಮೂವಿ ಅವ್ರು ತೆಗೆದಾರ. ಒಂದು ರಿಯಲ್ ಸ್ಟೋರಿ ಅದ, ಒಂದು ಲವ್ ಸ್ಟೋರಿ ಮೇಲೆ ಇದು ಮೂವಿ ಅದು. ಹಿಂಗೆ ಲವ್ ಸ್ಟೋರಿ ಇದು ಮೂವಿ ಅಲ್ಲ, ಒಂದು ಡಿಫ್ರೆಂಟ್ ಇದು ಲವ್ ಸ್ಟೋರಿ ಮೂವಿ. ಸೆಕೆಂಡ್ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕೆಂದ್ರೆ ಇವ್ರು ಎಷ್ಟಕ್ಕನ ಸನಿ ಇರ್ತಾರೆ ನೋಡ್ರಿ, ಅಷ್ಟಕ್ಕನ ಪ್ರೀತಿ ಇರ್ತದ. ಎಷ್ಟಕ್ಕನ ದೂರ ಆತ ನೋಡ್ರಿ, ಅದು ಪ್ರೀತಿನ ಜಾಸ್ತಿ ಆಕಾತನೇ ಹೋಗ್ತದ. ಫಿಶ್ ಮ್ಯಾನ್ ಲೈಫ್ ಹೆಂಗಿರ್ತದ, ಮೀನಾ ತರ್ಲಕ್ಕೆ ಎಷ್ಟು ರಿಸ್ಕ್ ಇರ್ತದ, ಅವ್ರ ಲೈಫ್ ಎಷ್ಟಕ್ಕನ ರಿಸ್ಕ್ ಆಗಿ ಸಮುದ್ರ ಒಳಗೆ ಹೋಗ್ತಾರ. ಅದು ಜರ್ನಿ ಅಲ್ಲಿ ಅವ್ರ ಬಿಸ್ನೆಸ್ ಅಲ್ಲಿ ಚಲೋ ಪಾಯಿಂಟ್ ಅಂತ ತೋರ್ಸಕ್ಕೆ ಇಲ್ಲಿ ಕ್ವಶನ್ ಮಾಡ್ರ. ಮತ್ತು ಎಷ್ಟು ರಿಸ್ಕ್ ಆಗ್ತದ ಅದನ್ನು ಪಾಯಿಂಟ್ ಅಂತ ಚಲೋ ಆಗಿ ತೋರಿಸ್ಯಾರ. ಡಬ್ಬಿಂಗ್ ಬಗ್ಗೆ ಸ್ವಲ್ಪ ನಾವು ಮಾತಾಡೋಣ. ನಾಗಚೈತನ್ಯ ವಾಯ್ಸಲ್ಲಿ, ಸಾಯಿ ಪಲ್ಲವಿ ವಾಯ್ಸಲ್ಲಿ ಇವರಿಬ್ಬರು ವಾಯ್ಸ್ ಸರಿಯಾಗಿ ನನಗೆ ಅನ್ಸಿದೆ. ಉಳ್ಕಿ ಸೈಡ್ ಆ್ಯಕ್ಟರ್ ಯಾರು ನೋಡ್ರಿ ಅಂಥ ಪರಿ ವಾಯ್ಸ್ ನನಗೆ ಅನಿಸ್ಲಿಲ್ಲ. ಮಹೇಶ್ ಆ್ಯಕ್ಟರ್ ಜಬರ್ದಸ್ತ್ ಆ್ಯಕ್ಟರ್ ಅರ, ರಂಗಸ್ಥಳ ಮೂವಿ ಒಳಗಿದ್ರು ನೋಡ್ರಿ. ಅವ್ರನ್ನು ಆ ಫಿಲ್ಮ್ನಲ್ಲಿ ಅವ್ರ ವಾಯ್ಸ್ ಹೆಂಗಿತ್ತು, ಈ ಫಿಲ್ಮ್ನಲ್ಲಿ ಅವ್ರ ವಾಯ್ಸ್ ಅಪ್ಲೈ ನನಗೆ ಬಿಲ್ಕುಲ್ ನನಗೆ ಅನಿಸ್ಲಿಲ್ಲ. ಹಾಗೆ ಪುಷ್ಪ ಮೂವಿ ಒಳಗೆ ಅಲ್ಲು ಅರ್ಜುನ್ ಮದರ್ ರೋಲ್ ಪ್ಲೇ ಮಾಡಿದ್ರು ನೋಡಿ. ಈ ಫಿಲ್ಮ್ನಲ್ಲಿ ನಾಗಚೈತನ್ಯಕ್ಕೆ ಅವ್ರ ಮದರ್ ರೋಲ್ ಪ್ಲೇ ಮಾಡ್ರ. ಅವ್ರ ಆ್ಯಕ್ಟಿಂಗಲ್ಲಿ ಅವ್ರ ವಾಯ್ಸ್ನಲ್ಲಿ ಬಿಲ್ಕುಲ್ ಇಲ್ಲಿ ಮ್ಯಾಚ್ ಅಪ್ಲೈ ನನಗೆ ಅನಿಸ್ಲಿಲ್ಲ. ಏನೋ ಅವ್ರ ವಾಯ್ಸಲ್ಲಿ ಇನ್ನೊಬ್ಬರು ವಾಯ್ಸ್ ಕೊಟ್ರೆ ಅದನ್ನು ನಮಗೆ ಅನಿಸಿತ್ತು ನೋಡೋ ಮಟ್ಟಿಗಲ್ಲಿ. ಯಾಕಂದ್ರೆ ಒಂದು ರಫ್ ವಾಯ್ಸ್ ಇರ್ತದೆ, ಅದು ಪಾಯಿಂಟ್ ಕೊಡಬೇಕಿತ್ತು. ಅಂಥ ಪರಿ ಪಾಯಿಂಟ್ ಅಂತ ಕೊಡಲಿಲ್ಲ. ಫಿಲ್ಮ್ನಲ್ಲಿ ಇನ್ನೊಬ್ಬರು ಸೈಡ್ ಆ್ಯಕ್ಟರ್ ಅರ, ತಮಿಳ್ ಆ್ಯಕ್ಟರ್ ಅವರು. ಸಾಯಿ ಪಲ್ಲವಿಗೆ ಲಗ್ನ ಮಾಡ್ಕೊಳಕ್ಕೆ ಬರ್ತಾರೆ ಅವರು. ಅದು ಸ್ಟ್ರಾಂಗ್ ನನಗೆ ರೋಲ್ ಅವ್ರದ್ದು ನನಗೆ ಅನಿಸಿತು. ಅವ್ರು ನೋಡೋ ಮಟ್ಟಿಗಲ್ಲಿ ಚಲೋ ಪರ್ಫಾರ್ಮೆನ್ಸ್ನಲ್ಲಿ, ಅವ್ರ ಡಬ್ಬಿಂಗ್ನೂ ಅಲ್ಲಿ ಸರಿಯಾಗಿ ನನಗೆ ಅನಿಸಿತ್ತು. ಥೋಡೆ ಪ್ಲೇಸ್ ನಾನು ನೋಡೋ ಮಟ್ಟಿಗಲ್ಲಿ ಅವ್ರ ಸಪೋರ್ಟಿಂಗ್ ರೋಲ್ ನಾವು ಅನ್ಬೋದು. ಚಲೋ ಪಾಯಿಂಟ್ ಅಂತ ಅವ್ರಿಗೆ ಕೊಟ್ಟ ರೋಲ್ ಅಂತಕ. ಅವ್ರು ಎಲ್ಲೆಲ್ಲಿ ಹೆಲ್ಪ್ ಮಾಡಬೇಕು, ಹೆಂಗೆ ಹೆಲ್ಪ್ ಮಾಡಬೇಕು, ಚಲೋ ಹೆಲ್ಪ್ ಅಂತಕ ಮಾಡ್ತಾರೆ ಸಾಯಿ ಪಲ್ಲವಿ ಅವರಿಗೆ. ಥಂಡೇಲ್ 5:30 ಏನ ಮ್ಯಾಮ್? ಥಂಡೇಲ್ 5:30 ಏನ? ಈವ್ನಿಂಗ್ 5:30 ಈವ್ನಿಂಗ್. ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಸಮುದ್ರ ಕ್ರಾಸ್ ಮಾಡಿಗಿಸ ಪಾಕಿಸ್ತಾನ ಕಡೆಗೆ ಹೋಗ್ತಾರೆ ನೋಡ್ರಿ. ಅಲ್ಲಿ ಪಾಕಿಸ್ತಾನ ಆರ್ಮಿ ಹಿಡ್ಕೊಂಡ್ಗಿಸಿ ಇವ್ರಿಗೆ ಹೋಗ್ತಾರೆ. ಅಲ್ಲಿ ಜೈಲ್ನಾಗೆ ಇಡ್ತಾರೆ ಇವ್ರಿಗೆ ಒಯ್ದಗಿಸಿ. ಅಲ್ಲಿ ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕು. ಅದಕ್ಕೆ ಇನ್ನೂ ಸ್ಟಡಿ ಮಾಡಬೇಕಿತ್ತು, ಇನ್ನೂ ಚಲೋ ಆಗಿ ಚಲೋ ಪ್ರೆಸೆಂಟೇಷನ್ ಆಗಿ ತೋರಿಸ್ಬೇಕಿತ್ತು. ಒಂದು ಪಾಯಿಂಟ್ ನನಗೆ ಅನಿಸಿತು. ಏನೋ ಯಾವುದೋ ಊರಿಗೆ ಹೋಗ್ಯಾರಪ್ಪ, ಅಲ್ಲಿ ಯಾರೋ ಒಂದು ರೂಮ್ನಾಗು ಅಂತ ಆ ಥರ ತೋರ್ಸ್ಲಕ್ಕೆ ಇಲ್ಲಿ ಕ್ವಶನ್ ಮಾಡ್ರ. ನಾರ್ಮಲ್ ಮಾತಾಡ್ಲತ್ತಾರ, ಚಿಟ್ಟಿಗಳು ಬರ್ಲತ್ತೋ ಹೋಗ್ಲತ್ತೋ, ಈ ಥರ ಪ್ರೆಸೆಂಟೇಷನ್ ಕೊಟ್ರ. ಅಂಥ ಪರಿ ಈಸಿ ಅಲ್ಲ. ಡಾಕ್ಟರ್ ಸರ್ ಚಂದು ಮೊಂಡೇಟಿ ಅವರು ಇಷ್ಟಕ್ಕನ ಈಸಿಯಾಗಿ ಮಾಡಿದೆ, ಅದು ಪಾಯಿಂಟ್ ನನಗೆ ಗೊತ್ತಾಗಲಿಲ್ಲ. ಫಸ್ಟ್ ಆಫ್ ಆಲ್ ಸಾಲಿಡ್ ಪ್ರೆಸೆಂಟೇಷನ್ ಕೊಟ್ಟ ಮೇಲೆ ಸೆಕೆಂಡಾಗಿ ಬರ್ತಾನೆ ಅಂಥ ಪರಿ ತೋರಿಸ್ಯಾರ. ಅದು ನನಗೆ ಸ್ವಲ್ಪ ಅದು ಡಿಸಪಾಯಿಂಟ್ ಮಾಡಿದೆ. ಫಿಲ್ಮ್ ಆ್ಯಕ್ಷನ್ ಮೂವಿ ಅಲ್ಲ, ಒಂದು ಲವ್ ಸ್ಟೋರಿ. ಅವ್ರ ಲೈಫ್ ಹೆಂಗದ, ಅವ್ರ ಜರ್ನಿ ಏನಿತ್ತು ಫಿಲ್ಮ್ನಲ್ಲಿ ತೋರ್ಸ್ಲಿಕ್ಕೆ ಇಲ್ಲಿ ಕೋಶ್ ಮಾಡ. ವಿಜುವಲಿ VFX ವರ್ಕಲ್ಲಿ ಸಾಲಿಡ್ ಅಂತ ಪ್ರೆಸೆಂಟೇಷನ್ ಕೊಟ್ರೆ. ಸಮುದ್ರನ ಇರೋ ಸೀನ್ಸ್ಗೂ ಆಗಲಿ, ಜನಗಣಮ ಸಾಂಗ್ ಆಗಲಿ, ಮತ್ತು ಇಲ್ಲಿ ನಮ್ಮ ಜೆಂಡಾ ಬಗ್ಗೆದಾಗಲಿ, ಆರ್ಟಿಕಲ್ 370 ಬಗ್ಗೆದಾಗಲಿ, ದಿಲ್ಲಿಗೆ ಹೋಗಿ ಸುಷ್ಮಾ ಸ್ವರಾಜ್ ಅವ್ರಿಗೆ ಹೆಂಗೆ ಕಲಿತಾರ, ಅವ್ರಿಗೆ ಹೆಂಗೆ ವಾಪಸ್ ತರ್ಲಕ್ಕೆ. ಇದೆಲ್ಲ ಚಲೋ ಆಗಿ ಪಾಯಿಂಟ್ ಅಂತ ತೋರಿಸ್ಯಾರ. ಬಟ್ ಏನು ಪಾಯಿಂಟ್ ಬಗ್ಗೆ ಪಾಕಿಸ್ತಾನ ಜೈಲ್ನಾಗಿರೋದು, ಅದು ರೈಟಿಂಗ್ ಇನ್ನೂ ಸ್ಟ್ರಾಂಗ್ ಮಾಡಬೇಕಿತ್ತು. ಇನ್ನೊಂದು ಬೂಸ್ ಬಂಪ್ಸ್ ಕ್ರಿಯೇಟ್ ಆಗ್ತಿತ್ತು. ಒಂದು ಪಾಯಿಂಟ್ ನನಗೆ ಅನಿಸಿತ್ತು. ಫಿಲ್ಮ್ಗೆ ಆ್ಯಕ್ಷನ್ ಸರಿಯಾಗದ, ಬಟ್ ಹಾಗೆ ಸಾಯಿ ಪಲ್ಲವಿ ಪರ್ಫಾರ್ಮೆನ್ಸ್ ಅಲ್ಲಿ, ನಾಗಚೈತನ್ಯ ಆ್ಯಕ್ಟಿಂಗ್ ಅಲ್ಲಿ, ಮತ್ತು ಸೈಡ್ ಆ್ಯಕ್ಟರ್ ಅವ್ರು ನೋಡಿ ತಮಿಳ್ ಆ್ಯಕ್ಟರ್ ಅವ್ರ ಆ್ಯಕ್ಟಿಂಗಲ್ಲಿ ಸರಿಯಾಗಿ ನನಗೆ ಅನಿಸಿತ್ತು. ಮತ್ತು ಇಲ್ಲಿ ನಾವು ಮಾತಾಡ್ಬೇಕು ದೇವಿಶ್ರೀ ಪ್ರಸಾದ್, ನಿಕೋಸಂ ಒಚ್ಚೇಸ ನಿಕೋಸಂ ಅದು ಸಾಂಗ್, ಮತ್ತು ನಮೋ ನಮೋ ಸಾಂಗಲ್ಲಿ ಸಾಲಿಡ್ ಕೇಳಕ್ಕೆ ಮಜಾ ಬರ್ತದೆ. ಮೂವಿ ನೋಡಿದ್ಮೇಲೆ ನಿಮ್ಮ ದಿಮಾಕ್ನಾಗಲಿ, ನಿಮ್ಮ ಬಾಯಿ ಒಳಗಲ್ಲಿ ಅದು ಓಡ್ ಕಂಟಿನ್ಯೂ ಯೂಸ್ ಇರ್ತದೆ ಬುಜ್ಜಿತಲ್ಲಿ. ನೀವೇನಾದ್ರು ಮೂವಿ ನೋಡಿದೆ, ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.